ಹರಳಿ ಹಿಂಡಿ, ಹೊಂಗೆ ಹಿಂಡಿ ಮತ್ತು ನೆಲಕಡಲೆ ಹಿಂಡಿ ಅದನ್ನು ಹದ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಆಮೇಲೆ ಅದಕ್ಕೆ ಈ ರೀತಿಯಾಗಿ ಅದೊಂದು ಗೊಬ್ಬರದ ರೂಪದಲ್ಲಿ ಸಿಗ್ತದೆ. ಸಾವಯವ ಸಂಪೂರ್ಣವಾಗಿ ಹುಡಿ ಗೊಬ್ಬರವಾಗ್ತದೆ. ಈ ಸಾವಯವ ಗೊಬ್ಬರದಿಂದ ವೀಕಂಡ ಪೆತ್ತಲೆ ಬುದಲಿದ್ದಾರೆ ದಯಮಾಡಿ ಆಂಟ ಕುದಿರುತ್ತಿತ್ತೆ ಇಂಗ್ಲ ಮೂರು ಪುಟ್ಟನ ಕಂಜಿಡೆ ಪೂರೆಕ್ಲ ಪುದರ್ತಿತ್ತೆ ಅಂದ ಅವು ಗುರುತದೆ ಕಣ ಮನದಾನಿ ಲೆಕ್ಕನ ಬರ್ಪ ಎಂಗ್ಲ ಅಂದ ಕಂಜಲಿಂಪರ ಪುದರ್ಲೆತ್ತದು ಲೆಕ್ಕನ ಇದು ಇನ್ನೂ ಸಣ್ಣದಾಗಿ ವೇಗವಾಗಿ ಹೊಡಿತಾ ಇರ್ತದೆ, ಇನ್ನೂ ಸಣ್ಣದಾಗಿ. ನಿಜವಾಗ್ಲೂ ಜೀವನದಲ್ಲಿ ಒಂದ್ಸಲ ನೋಡಬೇಕಾದಂಥ ಗೋನಂದಾರತಿ. ಯಾಕಂದ್ರೆ ನಾವು ಗಂಗಾರತಿಯನ್ನು ನೋಡಿರ್ತೀವಿ, ತುಂಗಾರತಿಯನ್ನು ನೋಡಿರ್ತೀವಿ, ಅಷ್ಟು ಎಕ್ಸೈಟ್ಮೆಂಟ್ ಆಗಿರುವಂಥದ್ದು. ಕಳೆದ ಸಲ ಬಂದಿದೆ, ನಮ್ಮನ್ನು ನಾವೇ ಮರೆತು ಹೋಗ್ತೇವೆ ಆ ಗೋವಿನ ಮಧ್ಯದಲ್ಲಿ ಆರತಿ ಮಾಡುವಂಥದ್ದನ್ನು. ಶಾಲೆಗಳು ಅಲ್ಲದೆ ಪ್ರತಿಯೊಬ್ಬ ರೈತರು ಅವರ ಮನೆಯಲ್ಲಿ ಒಂದು ಅಂಥದ್ದೊಂದು ಯೂನಿಟನ್ನು ಹಾಕಿಕೊಂಡ್ರೆ ಅವರಿಗೆ ದಿನಕ್ಕೊಂದು ಅಂಡೆಯನ್ನು ಮಾರುವಂಥ ವ್ಯವಸ್ಥೆ ಆಗ್ಬೋದು. ಸೇವೆ ಮಾಡ್ತದೆ ಬೇರೆ ಮಾಡ್ತದೆ 5 ಗಂಟೆಲ್ಲ ಗೊಂದು ಬೇರೆ ಮಾಡ್ತದೆ ಸರಿ ಖುಷಿ ಖುಷಿ ಆಗ್ಬೋದು. ಬೇತಗುಡಿ ಬೇಲೆ ಒಬ್ಬನ ಇರಲಿಲ್ಲ ಮುಂದಕ್ಕೆ ಬಾರಿ ವ್ಯತ್ಯಾಸ ಉಂಟು. ಬೇತೆ ಕೊಡ್ತು ಬೇಲೆ ಇಡ್ತಿಲ್ಲ ಎಂಕಲೆ ದಾರಿ ಸಂತೋಷ ಉಂಡೆ ಒಂದು ದಿನ ಸಾಕಿನ ಮಾತ್ರ ಕೊಂಚ ಪುಣ್ಯ ಇಕ್ಕೊಂಡು ದೇವರ ದೇವಸ್ಥಾನ ಎಲ್ಲ ಗೋಸಾಲೆ ಒಂಜೆ ಲೆಕ್ಕ. ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವಿಶ್ವಪ್ರಸಾದ್ ಮಲೆಬೆಟ್ಟು. ಇವತ್ತು ನಮ್ಮ ಊರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಪೆಷಲ್ ಜಾಗವನ್ನು ತೋರಿಸೋದಕ್ಕೋಸ್ಕರ ಮನೆಯಿಂದ ಹೊರಡ್ತಾ ಇದ್ದೇನೆ. ಹೋಗಬೇಕಾದ್ರೆ ನಮ್ಮ ಊರೆಲ್ಲ ಕಾಡು ದಾರಿ ಇರುವಂಥದ್ದು. ಕಾಡು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಈ ಜಂಕ್ಷನನ್ನು ಎಲ್ಲರೂ ಕೂಡ ನೋಡಿರ್ತೀರಿ, ಕರ್ನಾಟಕ ರಾಜ್ಯದವರು. ಧರ್ಮಸ್ಥಳವನ್ನು ದಾಟಿ ಸುಮಾರು ಒಂದು 15 ಕಿಲೋಮೀಟರ್ ದೂರ ಹೋಗಬೇಕಾಗಿದೆ. ಇದು ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳ ಎದುರುಗಡೆ ಇರುವಂಥ ಮೇನ್ ಸರ್ಕಲ್. ನೀವೆಲ್ಲರೂ ತುಂಬ ಸಲ ಇಲ್ಲಿ ವಿಸಿಟ್ ಮಾಡಿರ್ತೀರ. ಇದನ್ನು ದಾಟಿಕೊಂಡು ಸುಬ್ರಹ್ಮಣ್ಯ ಅಥವಾ ಬೆಂಗಳೂರಿಗೆ ಹೋಗುವಂಥ ಹೈವೇಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಅಲ್ಲೊಂದು ಸ್ಪೆಷಲ್ ಆಗಿರುವಂಥ ಒಂದು ಜಾಗವನ್ನು ನಿಮಗೆ ತೋರಿಸ್ತೇನೆ. ಗೋಸೇವೆ, ಗೋವಿನ ಬಗ್ಗೆ ಪ್ರೀತಿ ಇರುವಂಥ ಎಲ್ರಿಗೂ ಕೂಡ ಈ ವಿಡಿಯೋ ಖುಷಿಯಾಗುತ್ತೆ. ಹೋಗಬೇಕಾದ್ರೆ ಈ ನದಿ ಸಿಗುತ್ತೆ, ಪಾರ್ಪಿಕಲ್ ಅಂತೇಳಿ ದೊಡ್ಡದಾಗಿರುವಂಥ ನದಿ. ಅದರ ಪಕ್ಕದಲ್ಲಿ ಆದಿತ್ಯ ವ್ಯೂಸ್ ಅಂತೇಳಿ ಒಂದು ದೊಡ್ಡ ಹೋಟ್ಲಿದೆ. ಇದನ್ನು ನೀವೆಲ್ಲರೂ ನೋಡಿರ್ತೀರಿ. ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇದಕ್ಕೆ ನಿಡ್ಲೆ ಅಂತ ಹೇಳ್ತಾರೆ, ನಿಡ್ಲೆ ನದಿ ಅಂತೇಳಿ. ಇಲ್ಲಿಂದ ಲೆಫ್ಟಿಗೆ ತಗೊಂಡಾಗ ಕಾಯಿಗಡದಡ್ಕ ಅನ್ನುವಂಥ ಒಂದು ಗ್ರಾಮ ಸಿಗ್ತದೆ. ಆ ಗ್ರಾಮದಲ್ಲಿರುವಂತಹ ನಂದಗೋಕುಲ ಗೋಶಾಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಗೋಶಾಲೆಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿರುವಂಥ ಗೋಶಾಲೆ ಇದು. ಈ ಗೋಶಾಲೆಯ ವಿಚಾರಗಳೇನು, ವಿಶೇಷತೆಗಳೇನು ಎಲ್ಲವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ಸಮಯ ಆದರೆ ಮುಂದಕ್ಕೆ ಈ ದಾರಿಯಲ್ಲಿ ಬಂದರೆ ಒಂದು ಸಲ ಈ ಗೋಶಾಲೆಗೆ ಒಂದು ಭೇಟಿ ಕೊಡಿ. ಈ ಗೋಶಾಲೆ ಮತ್ತು ಬೇರೆ ಗೋಶಾಲೆಗಿರುವಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ಇಲ್ಲಿಯ ಪ್ರಕೃತಿಯ ಒಂದು ಸೌಂದರ್ಯ, ಒಂದು ತುಂಬ ಮಂತ್ರಮುಗ್ಧಗೊಳಿಸುವಂಥ ಒಂದು ಸನ್ನಿವೇಶ, ಇದೆಲ್ಲವನ್ನು ನೀವು ಆಸ್ವಾದಿಸ್ಬೋದು. ಅಂತಹ ವಿಚಾರವನ್ನು ತಿಳಿಸೋದಕ್ಕೋಸ್ಕರ, ಕೇಳೋದಕ್ಕೋಸ್ಕರ ನಂದಗೋಕುಲ ಗೋಶಾಲೆಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದಯಾಕರ್ ಅವ್ರ ಜೊತೆ ಮಾತಾಡ್ತಾ ನಂದಗೋಕುಲ ಗೋಶಾಲೆಯ ಪೂರ್ತಿ ಮಾಹಿತಿಯನ್ನು ತಿಳಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಾನಿವತ್ತು ನಿಮಗೆ ತೋರಿಸ್ಕೊಂಡು ಬಂದೆ. ದಾರಿಯುದ್ದಕ್ಕೊಂದು ಪ್ರಕೃತಿಯ ಸೌಂದರ್ಯ ಮಧ್ಯದಲ್ಲಿ ನಾವು ಜರ್ನಿ ಮಾಡಿಕೊಂಡು ನಂದಗೋಕುಲ ಗೋಶಾಲೆಗೆ ಬಂದಿದ್ದೇವೆ. ಈ ಗೋಶಾಲೆಯಲ್ಲಿ ನಿಮಗೆ ಗೋಶಾಲೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ಅದ್ಭುತವಾಗಿರುವಂಥ ಒಂದು ಪ್ರಕೃತಿ ಸೌಂದರ್ಯ, ಮನುಷ್ಯರಾದವರು ಒಂದು ಸಲ ಇಲ್ಲಿ ಬಂದು ನೋಡಲೇಬೇಕು. ಧರ್ಮಸ್ಥಳದ ಪಕ್ಕದಲ್ಲಿರುವಂಥದ್ದು. ಈ ಕಾಡಲ್ಲಿ ಬಂದು ಒಂದು ಗೋಶಾಲೆ ಮಾಡಬೇಕು ಅಂತ ಹೇಳಿದರೆ ಒಂದು ಅದ್ಭುತವಾಗಿರುವಂಥ ಒಂದು ಯೋಚನೆ. ಆ ದೃಷ್ಟಿಯಿಂದ ಮಾಹಿತಿ ಕೊಡೋದಕ್ಕೋಸ್ಕರ ನಮ್ಮ ಜೊತೆ ನಮ್ಮ ಹಿರಿಯರಾದಂಥ ಡಾಕ್ಟರ್ ದಯಾಕರ್ ಜಿ ಅವರಿದ್ದಾರೆ. ಉಜಿರೆಯ ಸುಪ್ರಸಿದ್ಧ ದಂತವೈದ್ಯರು. ಅದೇ ರೀತಿ ಸುಳ್ಯ KVG ಕಾಲೇಜಿನ ದಂತವೈದ್ಯಕೀಯ ಕಾಲೇಜಲ್ಲಿ HOD ಆಗಿ ಲೆಕ್ಚರಿಂಗ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ರೀತಿ ಒಂದು ಅದ್ಭುತವಾಗಿರುವಂಥ ಗೋಶಾಲೆ ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿಯನ್ನು ಕೊಡಿ. ಸುಮಾರು 3 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಎನ್ನುವಂಥ ಒಂದು ಸಂಸ್ಥೆಯ ವತಿಯಿಂದ ಈ ಕಳಿಂಜದಲ್ಲಿ ಒಂದು ಗೋಶಾಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಪ್ರಾರಂಭದ ಹಂತದಲ್ಲಿ ನಮಗೆ ಕೇವಲ ಕೆಲವೇ ಹಸುಗಳು, ಒಂದು 10-20 ಹಸುಗಳನ್ನು ಒಂದು ಸಾಕಿ ಮತ್ತು ಕ್ರಮೇಣ ಅನುಭವ ಬಂದ ಪ್ರಕಾರ ಮತ್ತು ಸ್ವಲ್ಪ ವಿಸ್ತರಣೆ ಮಾಡುವ ಉದ್ದೇಶದಿಂದ ಸಣ್ಣ ಒಂದು ಹಟ್ಟಿಯನ್ನು ಪ್ರಾರಂಭಿಸಿ ಒಂದು ಗೋಶಾಲೆಯನ್ನು ಪ್ರಾರಂಭಿಸಿದ್ದೆವು. ಆದರೆ ಈಗ ಅದು ಬೆಳ್ತಂಗಡಿ ತಾಲೂಕಿನಾದ್ಯಂತ ಅನಾಥ, ಗಾಯಗೊಂಡ, ರೈತರಿಗೆ ಸಾಕಲು ಅಸಾಧ್ಯವಾದ ಹಸುಗಳ ಸಂಖ್ಯೆ ವಿಪರೀತವಿದ್ದು, ಅದು ಅಲ್ಲದೆ ಕಳ್ಳರಿಂದ ಪೊಲೀಸರು ರಕ್ಷಿಸಲ್ಪಟ್ಟ ಹಸುಗಳ ಸಂಖ್ಯೆ
ಮತ್ತು ಜಾನುವಾರುಗಳ ಸಂಖ್ಯೆ ವಿಪರೀತವಾಗಿ ಇಷ್ಟು ವಿಸ್ತಾರವಾದ ಒಂದು ಗೋಶಾಲೆ ಈಗ ನಿರ್ಮಾಣವಾಗಿ ನಿಮ್ಮ ಮುಂದಿದೆ. ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ. ಇದರ ಹಿಂದೆ ಬಹಳಷ್ಟು ಜನರ ಸಹಕಾರವೂ ಇದೆ. ಅಂದರೆ ನಮ್ಮ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸುಬ್ರಹ್ಮಣ್ಯ ಕುಮಾರ್ ಅಗರ್ತರು, ಖ್ಯಾತ ವಕೀಲರು ಬೆಳ್ತಂಗಡಿಯಿಂದ, ಅವರು ಬಹಳಷ್ಟು ಮುತುವರ್ಜಿಯಿಂದ ಈ ಗೋಶಾಲೆಯ ನಿರ್ವಹಣೆಯನ್ನು ಮತ್ತು ಪ್ರಾರಂಭಿಕ ಹಂತದಿಂದಲೂ ಅದರ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದು ಅಲ್ಲದೆ ನಮ್ಮ ಟ್ರಸ್ಟಿಗಳಾದ ಶ್ರೀ ಭಾಸ್ಕರ್ ಧರ್ಮಸ್ಥಳ, ಅವರು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು. ಅವರು ಗೋಶಾಲೆಯ ಒಂದು ಬೆನ್ನೆಲುಬು ಅಂತ ಹೇಳಲಿಕ್ಕೂ ತಪ್ಪಾಗಲಿಕ್ಕಿಲ್ಲ. ಅದು ಅಲ್ಲದೆ ನಮ್ಮ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪುತ್ತೂರು ಜಿಲ್ಲಾ ಪ್ರಮುಖರಾದಂಥ ನವೀನ್ ನೆರಿಯಾರ್ ಅವರು ನಮ್ಮ ಓರ್ವ ಟ್ರಸ್ಟಿಯೂ ಆಗಿದ್ದಾರೆ. ಅವರ ಒಂದು ಸಹಕಾರ, ಅವರ ಒಂದು ಮಾರ್ಗದರ್ಶನವು ನಮ್ಮ ಈ ಗೋಶಾಲೆಗಿದೆ. ಇದೆಲ್ಲದರ ಮಧ್ಯೆ ನಮ್ಮ ಸ್ಥಳೀಯವಾಗಿ ಇರುವಂಥ ಪ್ರಗತಿಪರ ಕೃಷಿಕರಾಗಿರುವಂಥ ಶ್ರೀ ರಮೇಶ್ ಪ್ರಭುಗಳು ನಮ್ಮ ಈ ಗೋಶಾಲೆಯ ಟ್ರಸ್ಟಿ ಆಗಿದ್ದಾರೆ. ಅವರು ಅತ್ಯಂತ ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡ್ತಾ ತಮ್ಮ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇವೆಲ್ಲವನ್ನು ಕ್ರೋಢೀಕರಿಸಿ ಬಹಳಷ್ಟು ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಶಾಸಕರಾದ ಆತ್ಮೀಯ ಹರೀಶ್ ಪೂಂಜಾರ್ ಅವರು ನಮ್ಮ ಟ್ರಸ್ಟಿ ಆಗಿದ್ದಾರೆ. ಅವರು ಈ ಗೋಶಾಲೆಗೆ ಅತ್ಯಂತ ಉತ್ತಮವಾದ ಒಂದು ಸಹಕಾರವನ್ನು ನೀಡಿ, ಪ್ರೋತ್ಸಾಹವನ್ನು ನೀಡಿ, ನಮಗೆಲ್ಲರಿಗೂ ಉತ್ತೇಜನವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದು ಈ ಗೋಶಾಲೆಯ ಒಂದು ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲ ಓಡಾಡುವಾಗ ತುಂಬ ಗೋಶಾಲೆಗಳನ್ನು ನೋಡಿದ್ದೇನೆ. ತುಂಬ ದೊಡ್ಡದು, ಸಾವಿರಾರು ಸಂಖ್ಯೆ ಇರುವಂಥ ಗೋಶಾಲೆಗಳನ್ನು ನೋಡಿದ್ದೇನೆ. ನಾನು ಈ ಗೋಶಾಲೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿ 2 ವರ್ಷ ಆಯಿತು. ಆ ಗೋಶಾಲೆ ಮತ್ತು ಈ ಗೋಶಾಲೆ ನೋಡಿದಾಗ ನನಗೆ ಏನೋ ಒಂದು ಈ ಗೋಶಾಲೆಯಲ್ಲಿ ವಿಶೇಷತೆ ಇದೆ ಅಂತ ಅನ್ನಿಸ್ತು. ಕೇವಲ ಒಂದು ಸಾಮಾನ್ಯ ಒಂದು ಗೋಶಾಲೆ ಅಲ್ಲ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಈ ಗೋಶಾಲೆಯಲ್ಲಿ ಯಾವ ರೀತಿಯ ತಳಿಗಳಿದೆ, ಯಾವುದ್ಯಾವುದನ್ನೆಲ್ಲ ಇಲ್ಲಿ ಸಾಕಣೆ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಮಾಹಿತಿಯನ್ನು ಕೊಡಬೇಕು. ಈಗ ನೀವು ನಿಮ್ಮ ಒಂದು ಅಬ್ಸರ್ವೇಷನ್ ಅಂತ ಹೇಳಿದರೆ ಬಹಳಷ್ಟು ಸರಿಯಾಗಿದೆ. ಯಾಕಂದರೆ ನಾವು ಒಂದು ಗೋಶಾಲೆಯನ್ನು ಮಾಡುವಾಗಲೇ ಒಂದು ಮಾದರಿ ಗೋಶಾಲೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೆವು. ಆ ಮಾದರಿ ಗೋಶಾಲೆಯಲ್ಲಿ ಯಾವುದೆಲ್ಲ ಇರಬೇಕು, ನಾವು ಸಾಕುವಂಥ ಪ್ರಾಣಿಗಳು ಅತ್ಯಂತ ದಷ್ಟಪುಷ್ಟವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು. ಇಲ್ಲಿ ನಾವು ನಮ್ಮ ಗೋಶಾಲೆಯಲ್ಲಿ ಕೇವಲ ದೇಸಿ ತಳಿಗಳು ಮಾತ್ರ ಅಥವಾ ಇಂಥದ್ದೇ ತಳಿಗಳನ್ನು ಮಾತ್ರ ಸಂರಕ್ಷಣೆ ಮಾಡುವಂಥ ಉದ್ದೇಶವನ್ನು ನಾವು ಹೊಂದಿರುವುದಿಲ್ಲ. ಇಲ್ಲಿ ಅನಾಥರವಾದ ಎಲ್ಲ ಗೋವುಗಳಿಗೂ ಇಲ್ಲಿ ಆಶ್ರಯ ತಾಣವಾಗಿರಬೇಕೆಂಬ ಉದಾತ್ತ ದೇಶವನ್ನು ನಾವು ಹೊಂದಿರುತ್ತೇವೆ. ಹಾಗಾಗಿ ಪೊಲೀಸರಿಂದ ರಕ್ಷಿಸಲ್ಪಟ್ಟ, ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಪೊಲೀಸರು ಯಾವುದಾದ್ರೂ ಒಂದು ಸಾಗಾಣಿಕೆಯಲ್ಲಿ ಅದನ್ನು ಕಳ್ಳ ಸಾಗಾಣಿಕೆಯಲ್ಲಿ ಹಿಡಿದಂಥ ದನಗಳು ಹೇಗಿರ್ತವೆ ಅಂತ ಹೇಳಿದರೆ ತುಂಬ ಅದರ ಆರೋಗ್ಯ ಕೆಟ್ಟಿರ್ತದೆ. ಹಾಗಾಗಿ ಅದನ್ನೆಲ್ಲ ತಂದು ಇಲ್ಲಿ ಅದಕ್ಕೆ ಬೇಕಾದಂಥ ವೈದ್ಯಕೀಯ ಚಿಕಿತ್ಸೆಯನ್ನೆಲ್ಲ ನೀಡಿ ಆಮೇಲೆ ಅದು ದಷ್ಟಪುಷ್ಟವಾಗಿ ಬೆಳೆಯುವುದನ್ನು ನೋಡುವಾಗ ನಮಗೊಂದು ಆನಂದ ಆಗ್ತದೆ. ಮತ್ತು ಕೊನೆಗೆ ಕೆಲವು ಗೋವುಗಳಿಗೆ ಕೈಕಾಲುಗಳೇ ಗಾಯಗೊಂಡಿರ್ತದೆ, ಚರ್ಮ ಅದರದ್ದು ಹೋಗಿರ್ತದೆ, ಸಾಗಾಟನೆ ಸಮಯದಲ್ಲಿ ಕೊಂಬು ಕಟ್ಟಾಗಿರ್ತದೆ. ಇದನ್ನೆಲ್ಲ ತಂದು ನಮ್ಮಲ್ಲಿ ಅದಕ್ಕೆ ಬೇಕಾದ ಪ್ರತ್ಯೇಕ ಚಿಕಿತ್ಸಾಲಯ ಅಂತಲೇ ಇದೆ, ಅಲ್ಲಿ ಅದನ್ನು ವ್ಯವಸ್ಥಿತವಾಗಿ ರೂಪುಗೊಳಿಸ್ತಾ ಇದೆ. ನಮ್ಮಲ್ಲಿ ಕೀರ್ತಿರಾಜ್ ಅಂತ ಹೇಳುವ ಒಬ್ಬ ವೆಟರ್ನರಿ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಅವರು ಅದರ ಆರೋಗ್ಯವನ್ನು ರಕ್ಷಿಸ್ತಾರೆ. ಇದು ಅಲ್ಲದೆ ನಮ್ಮಲ್ಲಿ ಈಗ ಪ್ಯೂರ್ ಆಗಿ, ಅಂದರೆ ಶುದ್ಧವಾದ ದೇಶೀಯ ತಳಿಗಳು ಅಂತ ಹೇಳಿದರೆ ಹಳ್ಳಿಕಾರ್ ಅಂತಿದೆ, ಗೀರ್ ಇದೆ, ಓಂಗೋಲ್ ಇದೆ, ಮಲೆನಾಡು ಗಿಡ್ಡ ಇದೆ, ಮತ್ತು ಬಾಕಿ ಉಳಿದದ್ದೆಲ್ಲ ನಮ್ಮ ಹತ್ರ ಇರುವಂಥದ್ದು ಮಿಶ್ರ ತಳಿಗಳು ಮತ್ತು ಜರ್ಸಿ, ಆಲ್ಸ್ಟಿನ್ ಅಂತ ಹೇಳುವಂಥ ಕೆಲವು ವಿದೇಶಿ ತಳಿಗಳ ಜಾನುವಾರುಗಳು ಇವೆ. ಗೋವಿನ ವೆರೈಟಿ ಬಗ್ಗೆ ಹೇಳಿದ್ರಿ. ಅಲ್ಲಿ ಒಂದು ಎಮ್ಮೆ ನೋಡಿದೆ ನಾನು, ಒಂದು ಎಮ್ಮೆ, ಒಂದು ಕೋಣ, ಒಂದು ಹೊರದ ಕೊಂಬಿದೆ ಎಲ್ಲ, ಅದರದ್ದು ಕತೆ ಅಂತ? ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆಲ್ಲ ಎಮ್ಮೆ ಕೋಣ ಅಂತ ಹೇಳುವಂಥದ್ದು ಬಹಳಷ್ಟು ಸಾಮಾನ್ಯ. ಆದರೆ ಬೇಸಿಕಲಿ ನಾವು ಘಟ್ಟದ ಮೇಲೆ ಎಮ್ಮೆ ಕೋಣಗಳನ್ನೆಲ್ಲ ನೋಡುವಂಥದ್ದು. ಈ ಕಳ್ಳ ಸಾಗಾಣಿಕೆಯಲ್ಲಿ ಜಾನುವಾರುಗಳನ್ನು ಸಾಗಿಸುವವರು ಈ ಕರುಗಳು, ದನಗಳು, ಎಮ್ಮೆಗಳು, ಕೋಣಗಳು ಎಲ್ಲವನ್ನು ಸಾಗಿಸ್ತಾರೆ. ಹಾಗಾಗಿ ಅದು ಪೊಲೀಸರು ಅದನ್ನೆಲ್ಲ ಸೀಸ್ ಮಾಡ್ತಾರೆ ಕಳ್ಳ ಸಾಗಾಣಿಕೆ ಇದ್ದರೆ. ಅಂಥದ್ದು ಜಾನುವಾರುಗಳನ್ನು ನಾವು ಇಲ್ಲಿ ತಂದು ನಾವು ಸಾಕ್ತಾ ಇದ್ದೇವೆ. ಅಲ್ಲಿ ಬರುವಾಗ ಅದು ñಕ್ಕಿ ಆಗಿತ್ತು, ಸ್ಕಿನ್ ಆಗಿ ಅದರಲ್ಲಿ ಎಲುಬುಗಳೆಲ್ಲ ಕಾಣ್ತಾ ಇದ್ದು. ಈಗ ನೀವು ನೋಡಿರ್ಬೋದು ಎಷ್ಟು ಚೆಂದಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ ಅಂತ ಹೇಳಿ. ಕಂಬಳದ ಕೋಣದ ಹಾಗೆ ಇದೆ. ಡಾಕ್ಟರ್, ನೀವು ವೃತ್ತಿಯಲ್ಲಿ ಡಾಕ್ಟರ್, ನೀವು ಡೆಂಟಲ್ ಡಾಕ್ಟರ್. ಒಬ್ಬ ಮನುಷ್ಯನಿಗೆ ಒಂದು ಸಣ್ಣ ಹಲ್ಲು ನೋವಾದರೆ ಅದನ್ನು ಹೇಗೆ ಪರಿಹರಿಸುವುದು ಅನ್ನೋದು ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ಇಲ್ಲೊಂದು 200-250 ದನಗಳಿಗೆ ಯಾವುದಕ್ಕೆ ಹೇಗೆ ಆರೋಗ್ಯ ವ್ಯತ್ಯಾಸ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಏನಾದರೂ ಮಾಡ್ತೀರಾ ಇಲ್ಲಿ?
ಹೌದೌದು. ಅಂದ್ರೆ ಈಗ ಮನುಷ್ಯನಿಗೆ ರೋಗಗಳು ಬರುವಾಗೆ ದನಗಳಿಗೂ ರೋಗ ಬರುವಂತ ಒಂದು ಸಾಧ್ಯತೆ ಇರ್ತದೆ. ಅದಲ್ಲದೆ ನಿಮಗೆ ಅದರಲ್ಲಿ ಬರುವಾಗ ಎಲ್ಲಿ ಎಲ್ಲ ಅನಾಥ ಹಸುಗಳೇ ಬರುವಂತದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲಿ ಬರುವಾಗ್ಲೇ ಅದಕ್ಕೆ ಗಾಯ ಆಗಿರ್ತದೆ, ಕೈಕಾಲು ಮುರಿದಿರ್ತದೆ. ಅಂಥದಕ್ಕೆಲ್ಲ ಸೂಕ್ತ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮಲ್ಲಿ ಸರ್ಕಾರಿ ವೈದ್ಯರುಗಳ ಸಹಕಾರ ಇದೆ. ಅದು ಅಲ್ಲದೆ ನಮ್ಮಲ್ಲಿ ಒಬ್ರು ವೆಟರ್ನರಿ ಇನ್ಸ್ಪೆಕ್ಟರ್ ಅಂತಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ನಮ್ಮ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ, ಸೂಕ್ತ ಚಿಕಿತ್ಸಾಲಯ ಪ್ರತ್ಯೇಕವಾಗಿದೆ, ಅಲ್ಲಿವರೆಗೂ ಮಾತಾಡೋಣ. ಡಾಕ್ಟರ್ ಇದ್ದಾರೆ. ಡಾಕ್ಟರ್, ನಿಮ್ಮ ಹೆಸರು? ಕೀರ್ತಿರಾಜ್ ಅಂತ. ಕೀರ್ತಿರಾಜ್ ಅಂತ ಹೇಳಿ. ಎಲ್ಲಿ ಇದೇ ಊರಾ? ಇದೆ ಊರು. ನಿಮ್ದು ಎಜುಕೇಶನ್ ಎಲ್ಲ ಆಗಿದ್ದು? ನಾನು ತುಮಕೂರಲ್ಲಿ ಡಿಪ್ಲೊಮಾ ಮಾಡಿದ್ದು 2 year. ಇಲ್ಲಿ ಆರೋಗ್ಯ ವ್ಯತ್ಯಾಸ ಆಗಿರೋ ದನಗಳೆಲ್ಲ ಇಲ್ಲಿ ಬರ್ತಾವಲ್ಲ, ಇಲ್ಲಿ ಬರ್ತವೆ. ಇವುಗಳಿಗೆ ಏನು ವ್ಯತ್ಯಾಸ ಆಗಿರುವಂತದ್ದು ಸ್ವಲ್ಪ ತೋರಿಸಿ ಅಂತ. ಅಂದ್ರೆ ಆಕ್ಸಿಡೆಂಟ್ ಆಗಿತ್ತು, ಇಲ್ಲಿ ಕಾಲು, ಇಲ್ಲಿ ಎಲುಬು ಎಲ್ಲ ಹೊರಗೆ ಬಂದಿತ್ತು. ಅದು ಅವರು ಸ್ವಲ್ಪ ತರುವಾಗ ಇಲ್ಲಿ ಲೇಟ್ ಆಯ್ತು, ಇಲ್ಲಾಂದ್ರೆ ಅದನ್ನು ಸರಿ ಮಾಡ್ಬೋದಿತ್ತು. ಸರಿ ಮಾಡ್ಬೋದಿತ್ತು. ಅಂದ್ರೆ ನಾಟಿ ಔಷಧಿಯಿಂದ ಎಲ್ಲ ಇದು ಸರಿ ಕಟ್ಟಿಲ್ಲ, ಸರಿ ಕಟ್ಟಿದ್ರು. ಅದು ಆದ್ರೆ ಹುಳ ಎಲ್ಲ ಆಗಿ ಫುಲ್ ಕೊಳ್ತೋಗಿತ್ತು. ಮತ್ತೆ ಇಲ್ಲಿ ಅದನ್ನು ರೆಡಿ ಮಾಡಿದ್ರು. ಈ ದನದ್ದು ಕಾಲು ಮುರಿದಿದ್ದಲ್ಲ, ಇದು ಕೂಡ ಆಕ್ಸಿಡೆಂಟ್ ಆಗಿ ಕಾಲು ಕಟ್ ಆಗಿದೆ. ಎಲ್ಲಿ ಆಕ್ಸಿಡೆಂಟ್ ಆಗಿದೆ? ಇದು ಪುತ್ತೂರಲ್ಲಿ ಆಕ್ಸಿಡೆಂಟ್ ಆಗಿದೆ. ಪುತ್ತೂರಲ್ಲಿ? ಅಲ್ಲಿಂದ ಅದು ಯಾರು ತಂದದ್ದು ಇಲ್ಲಿಗೆ? ಅಲ್ಲಿಂದ ಬಜರಂಗದ ಕಾರ್ಯಕರ್ತ ತಗೊಂಬಂದ್ರ? ಅದು ಆ ಕಡೆ ನಾಲಗೆ ಅದು ಚಿಕ್ಕ ಕರು ಇರುವಾಗ ಡಾಕ್ಟರ್ ಹೇಳಿದಾಗ ಅದರ ದವಡೆ ಕಟ್ ಆಗಿ ಹೋಗಿತ್ತು. ಅದು ಮತ್ತೆ 6 ಕರು ಕೂಡ ಹಾಕಿದೆ ಇದು ಈ ಹಸು. ಈಗ ಅದಕ್ಕೆ ಹಾಕಿದನ್ನ ಅಷ್ಟೇ ತಿನ್ನೋದು, ಮೇಲಿಕ್ಕೆ ಆಗ್ತಿಲ್ಲ. ನೀರು ಕುಡಿಲಿಕ್ಕೆಲ್ಲ ಕಷ್ಟ. ತಿನ್ಲಿಕ್ಕೆ ಏನು ಸಮಸ್ಯೆ ಇಲ್ಲ? ತಿನ್ಲಿಕ್ಕೆ ಆದ್ರೆ ಸ್ವಲ್ಪ ಸ್ಲೋ ಆಗಿ ತಿಂತದೆ ಅಷ್ಟೇ. ನೋಡಿ, ಇದು ನಾಲಗೆ ಹೊರಗೆ ಬಿದ್ದಿದೆ, ಅದು ಕಷ್ಟಪಟ್ಟು ತಿಂತ ಇದೆ ನೋಡಿ, ಗಮನಕ್ಕೆ ಬಂದಿರ್ಬೋದು. ನಾಲಗೆ ಒಳಗೆ ಹೋಗುದೇ ಇಲ್ಲ ಪಾಪ. ಅಂಥದ್ರಲ್ಲಿ 6 ಕರು ಹಾಕಿದೆಲ್ಲ ಡಾಕ್ಟರ್? 6 ಕರು ಹಾಕಿದೆ ನೋಡಿ. ಇದನ್ನೆಲ್ಲ ಸೇವೆ ಮಾಡೋದು ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಅದನ್ನು ಪ್ರತಿದಿನ ಇಲ್ಲಿ ಪ್ರತಿಯೊಂದು ದನಗಳನ್ನು ಕೂಡ ಸರಿಯಾಗಿ ಆರೈಕೆ ಮಾಡ್ತಾರೆ, ಅದನ್ನು ಗಮನಿಸ್ಕೊಂಡು ಅದಕ್ಕೆ ಏನಾಗಿದೆ. ಒಂದು ಹಾಸ್ಪಿಟ್ಲಲ್ಲಿ ಹೇಗೆ ಎಲ್ಲ ನಾವು ನೋಡ್ಕೊಡ್ತೇವೆ ಅಷ್ಟು ಚೆನ್ನಾಗಿ ಇದನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆಗಳು ಇದರಲ್ಲಿದೆ. ತುಂಬ ಗೋವುಗಳು ಈ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರಿ, ಅದರಲ್ಲಿ ಯಾವುದಾದ್ರೂ ಮರೆಯಲಾಗದೇ ಇರುವಂಥದ್ದು, ತುಂಬ ಪೂರ್ತಿ ಹೆಲ್ತ್ ಹಾಳಾಗಿತ್ತು, ಅದನ್ನು ರಿಕವರಿ ಮಾಡಿದಿರಿ ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ಉದಾಹರಣೆಗೆ ಈ ಗೋಶಾಲೆಯಲ್ಲಿ ಅದೊಂದು ಪುತ್ತೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದ ಒಂದು ಓರಿ, ಅದು ಫುಲ್ ಅಂದ್ರೆ ಫುಲ್ ಏನು ಎಲ್ಬು ಎಲ್ಲ ಕಾಣ್ತಿತ್ತು, ಫುಲ್ ಹುಳ ಎಲ್ಲ ಆಗಿ ಕೊಳ್ತ ರೀತಿಯಲ್ಲಿ ಇತ್ತು. ಅದನ್ನು ಫುಲ್ ರಿಪೇರಿ ಮಾಡಿದ, ಅದೊಂದು ತುಂಬಾ ಖುಷಿ ಇದೆ. ರಿಕವರಿ ಆಗಿದೆ, ಫುಲ್ ರಿಕವರಿ ಆಗಿದೆ. ಅದು ಇಲ್ಲಿ ಇಲ್ಲೇನ ಕಾಣ್ತದೆ, ಫುಲ್ ಆರೋಗ್ಯವಾಗಿ ಓಡಾಡ್ತಾ ಇದೆ. ಸ್ವಲ್ಪ ತೋರಿಸಿ 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 ಒಂದ್ಸಲ. ಮುಖ್ಯವಾಗಿ ಮನೆಯಲ್ಲೇ ಒಂದು 4 ಜನರಿಗೆ ಆಹಾರ ತಯಾರಿಸುವುದು ತುಂಬ ಕಷ್ಟ. ಅಂಥದ್ರಲ್ಲಿ ಇಷ್ಟು ಗೋವುಗಳಿಗೆ ಸ್ವಲ್ಪನೂ ಅವರಿಗೆ ಕಡಿಮೆ ಆಗದಾಗೆ ನಾವು ಎಲ್ಲಿಂದಾದ್ರೂ ಹೊಂದಿಸಿ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಆಹಾರಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ? ಹುಲ್ಲಿಗೆ ಏನು ವ್ಯವಸ್ಥೆ ಮಾಡ್ತೀರಿ ಒಟ್ಟು ಗೋಶಾಲೆಯಲ್ಲಿ? ಗೋಶಾಲೆಗೆ ಬಹಳಷ್ಟು ಮೇವು ಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಮಗೆ ನಾವೇ ನಮ್ಮ ಜಾಗದಲ್ಲಿ ಬೆಳೆಸಿದಂಥ ಹುಲ್ಲುಗಳು, ನೇಪಿಯರ್ ಹುಲ್ಲುಗಳನ್ನು ನಾವು ಬೆಳೆಸ್ತೇವೆ. ಅದು ಕಟಾವಿಗೆ ಬಂದ ಕೂಡಲೇ ಅದನ್ನು ಮಿಷಿನಲ್ಲಿ ಹುಡಿ ಮಾಡಿ ಅದನ್ನು ಕೊಡಬೇಕಾಗ್ತದೆ. ಒಂದು. ಎರಡನೇದು ವಿಷಯ ಅಂತ ಹೇಳಿದರೆ, ನಾವು ಸುತ್ತಮುತ್ತಲಿನ ತೋಟದಲ್ಲಿ ಹುಲ್ಲನ್ನು ಸ್ವಲ್ಪ ಹಿರಿಲಿಕ್ಕೆ ನಾವು ಕೆಲವು ಕಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದೇವೆ. ಅಲ್ಲಿಗೆ ನಮ್ಮ ನೌಕರರು, ಸಿಬ್ಬಂದಿ ವರ್ಗ ಹೋಗಿ ಹುಲ್ಲುಗಳನ್ನು ಸಂಗ್ರಹಿಸಿ ಬರುತ್ತಾರೆ. ಇದಲ್ಲದೆ ಪ್ರಮುಖವಾಗಿ ನಮಗೆ ಅದು ಯಾವುದಕ್ಕೂ ಸಾಕಾಗೋದಿಲ್ಲ, ಹಾಗಾಗಿ ನಾವು ಜೋಳವನ್ನು ತರಿಸ್ತೇವೆ. ಜೋಳದ ಗಿಡಗಳನ್ನು ತರಿಸಿ, ಅದು ನಮಗೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಬರ್ತದೆ. ಅದನ್ನು ತರಿಸಿ ನಾವು ಅದಕ್ಕೆ ಕೊಡ್ತೇವೆ. ಅದು ಅಲ್ಲದೆ ನಮಗೆ ಬೈಹುಲ್ಲು ದಾಸ್ತಾನು ಬೇಕಾಗ್ತದೆ, ಬೈಹುಲ್ಲು ಸಹ ನಾವು ಅದಕ್ಕೆ ಕೊಡ್ತೇವೆ. ಇದು ಅಲ್ಲದೆ ನಮ್ಮ ಈ ಹಸುಗಳ ಅಥವಾ ಜಾನುವಾರುಗಳ ಬಾಡಿ ಮೇಂಟೈನ್ ಮಾಡಲಿಕ್ಕೆ ಬೇಕಾದಷ್ಟು ಸ್ವಲ್ಪ ಹಿಂಡಿಯನ್ನು ಕೊಡುವಂಥದ್ದು ಅಥವಾ ಕ್ಯಾಟಲ್ ಫೀಡನ್ನು ಕೊಡುವಂಥ ವ್ಯವಸ್ಥೆಯು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮೊನ್ನೆ ಇತ್ತೀಚೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮ ಗೋಶಾಲೆಗೆ ಒಂದು ಅಡಿಕೆಯ ಹಾಳೆಯನ್ನು ಪುಡಿ ಮಾಡುವಂಥ ಒಂದು ಯಂತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಬನ್ನಿ ತೋರಿಸೋಣ. ಅದೊಂಥರ ಅವಲಕ್ಕಿ ಹಾಗೆ ಹಾಳೆಯನ್ನು ಪುಡಿ ಮಾಡಿ ಅದನ್ನು ನಾವು ಕೊಡುವಾಗ ನಮಗೆ ಭಾಳಷ್ಟು ಜೋಳ ಮತ್ತು ಹಸಿ ಹುಲ್ಲು ಉಳಿತಾಯ ಆಗುವ ಸಂಭವವಿದೆ. ಅದರಿಂದಾಗಿ ಅದನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಫ್ಯಾಕ್ಟ್ರಿ, ಈ ಹಾಳೆ ತಟ್ಟೆ ಮಾಡುವಂಥ ಫ್ಯಾಕ್ಟ್ರಿಯಿಂದ ನಮಗೆ ವೇಸ್ಟ್ ಪ್ರಾಡಕ್ಟ್ ಅದನ್ನು ನಾವು ತರ್ತೇವೆ. ಇದನ್ನು ಬಿಸಿಲಿಗೆ ಹಾಕಿ ನಾವು ಆ ಮೆಷಿನ್ಗೆ ಕೊಟ್ಟಾಗ ಅದು ಸಣ್ಣ ಪುಡಿ ಆಗ್ತದೆ. ಅಂದ್ರೆ ನಗರ ಪ್ರದೇಶದಲ್ಲಿ ಇವರೆಲ್ಲ ನೋಡೋರು ಯಾವ್ದನ್ನ ಹಾಳೆ ಉಪಯೋಗಿಸ್ತಾರೆ, ಅದರ ವೇಸ್ಟ್ ಕೂಡ ಇಲ್ಲಿ ಗೋಶಾಲೆಗೆ ಉಪಯೋಗ ಆಗ್ತದೆ ಅನ್ನುವಂಥದ್ದು. ಎರಡನೇದಾಗಿ ಇದು ಜೋಳ ಅಲ್ಲ? ಹೌದು, ಇದು ಜೋಳ. ಜೋಳದ ದಂಟು ಎಷ್ಟು ತಿಂಗಳಾಗಿದೆ? ಈ ಜೋಳದ ದಂಟಿನಲ್ಲಿ ನಾವು
ಗಂಟನ್ನು ನಾವು ಅಲ್ಲ ಈ ರೀತಿ ಜೋಳವು ಸಿಗ್ತದೆ, ಜೋಳವು ಸಿಗ್ತದೆ. ಅದು ಯಾವುದಕ್ಕೆ ತಿನ್ಲಿಕ್ಕೆ ಆಗುದಿಲ್ಲ, ಅದು ಆದ್ರೂ ಅದು ಹುಡಿ ಅದು ಅಲ್ಲ ನಮ್ಗೆ ಅಲ್ಲ ದನಕ್ಕೆ ಆಗ್ತದಲ್ಲ. ಆಗ್ತದೆ ಹೌದು. ನೋಡಿ 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 ಎಷ್ಟು ನಾವೆಲ್ಲ ತಿಂತೀವಲ್ಲ ಆ ರೀತಿಯ ಜೋಳವನ್ನು ಇಷ್ಟು ಒಳ್ಳೆ ಸಮೃದ್ಧ ಆಹಾರವನ್ನು ದನಗಳಿಗೆ ಕೊಡ್ತಾರಲ್ಲ, ಇಷ್ಟೇ ಸ್ವೀಟ್. ನೋಡಿ ಕಟ್ಟಿಂಗ್ ಹಾಕಿದ್ದಾರೆ ನೋಡಿ, ಜೋಳ ಕಟ್ಟಿಂಗ್ ಹಾಕಿ ಹುಡಿ ಹುಡಿ ಹುಡಿಯಾಗಿ ಇಲ್ಲಿ ಹಾರ್ತಾ ಇರ್ತದೆ. ಇದೊಂದು ರೀತಿಯ ಮಿಷಿನ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇದಕ್ಕೆ ಎಷ್ಟು ಆಗಿದೆ ಡಾಕ್ಟ್ರೆ ಈ ಮಿಷಿನ್ಗೆ? 35,000 ರೂಪಾಯಿ. 35,000 ಆಗುತ್ತೆ. ಎಲ್ಲ ಸಣ್ಣ ಸಣ್ಣ ತುಂಡಾಗಿ ಬೀಳ್ತದಲ್ಲ. ಅದೇ ಈ ನಾನು ಜೋಳ ತೋರಿಸ್ತಲ್ಲ, ಇಷ್ಟು ಈ ರೀತಿ ಕಟ್ಟಿಂಗ್ ಆಗಿ ಬೀಳ್ತದೆ. ತುಂಬ ಚೆನ್ನಾಗಿರುವಂಥ ಮೇವು, ನ್ಯಾಚುರಲ್ ಆಗಿರುವಂಥ ಮೇವು ಅದರಿಂದಾಗಿ ಸಿಗ್ತದೆ. ಈಗ ಇನ್ನೊಂದು ಮಿಷಿನಲ್ಲಿ ತೋರಿಸ್ತಾರೆ ಹೇಗೆ ಅದನ್ನು ಅದು ಹುಡಿ ಹುಡಿ ಆಗತ್ತೆ ಅಂತೇಳಿ. ಇದು ಇನ್ನೂ ಸಣ್ಣದಾಗಿ ವೇಗವಾಗಿ ಹೊಡಿತಾ ಇರ್ತದೆ, ಇನ್ನೂ ಸಣ್ಣದಾಗಿ. ಇದನ್ನು ರಾಶಿ ಹಾಕಿ ಎಲ್ಲ ಕಟ್ಟಿಗೆ ಆಗ್ತಾ ಇದೆ. ಈಗಿದು ಅಡಿಕೆ ಹಾಳೆಯ ಪೀಸ್ಗಳು. ಇಲ್ಲಿ ಯಾಕೆ ಇದರಲ್ಲಿ ನಾವು ಹೋಲ್ಗಳನ್ನು, ರಂಧ್ರಗಳನ್ನು ಕಾಣ್ತೇವೆ ಅಂದ್ರೆ, ಇದು ಹಾಳೆ ತಟ್ಟೆಯನ್ನು ತಯಾರಿಸಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಕಾರ್ಖಾನೆಯಿಂದ ಬಂದಂತ ಒಂದು ವೇಸ್ಟ್ಗಳು. ಈ ವೇಸ್ಟ್ ಹಾಳೆಗಳನ್ನು ಸುಮ್ಮನೆ ಬಿಸಾಡುವ ಬದಲು ಇದನ್ನು ಪಶು ಆಹಾರವಾಗಿ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಇದು ಯಾರು ಕೊಡ್ತಾ ಇರೋದು ನಿಮಗೆ? ಇದು ನಮಗೆ ಇಲ್ಲಿ ಅಗ್ರಿಲೀಫ್ ಅಂತ ಹೇಳುವಂತವರು ಕಂಪನಿಯವರು ನಮಗೆ ಅವರ ವೇಸ್ಟ್ ಅನ್ನು ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಉಚಿತವಾಗಿ ಕೊಡ್ತಾರೆ. ಅವರದೊಂದು ಗೋಸೇವೆ, ಅವರದೊಂದು ಗೋಸೇವೆ. ಹಾಗಾಗಿ ಯಾರಾದ್ರೂ ತುಂಬಾ ತೋಟ ಇರೋರು ಅವರು ಇದನ್ನು ಕೊಡಬಹುದು. ಹೌದೌದು, ಹಾಳೆಯನ್ನು ಇಡೀ ಹಾಳೆಯನ್ನು ಕೊಟ್ಟರು ನಾವು ಕೃತಜ್ಞತಾ ಪೂರ್ವಕವಾಗಿ ಸ್ವೀಕರಿಸ್ತೇವೆ. ಯಾಕಂದ್ರೆ ಗೋವುಗಳಿಗೆ ಅದರಿಂದ ಸೊಗೆ ಯೂಸ್ ಆಗುತ್ತೆ ಅಂತ. ಸೋಗೆ ಆಹಾರಕ್ಕಾಗಿ ಯೂಸ್ ಆಗುದಿಲ್ಲ, ಯಾಕಂದ್ರೆ ಅದರಲ್ಲಿ ಸಣ್ಣ ಕಡ್ಡಿಗಳಿರ್ತವೆ. ಹಾಗಾಗಿ ಸೋಗೆ ಯೂಸ್ ಆಗುದಿಲ್ಲ. ಹಾಳೆಗಳನ್ನು ಸ್ಟಾರ್ಟ್ ಮಾಡೋಣ ಡಾಕ್ಟರ್, ಅದು ಹೇಗೆ ಹುಡಿ ಆಗ್ತದೆ, ಇದನ್ನು ಹೇಗೆ ಹುಡಿ ಮಾಡುದು ಅಂತ ನೋಡಿ. ಒಂದು ಅವಲಕ್ಕಿ ಹಾಗೆ ಆಗ್ತದೆ ಅದು, ನೋಡುವ. ಗೋಶಾಲೆಯಲ್ಲಿ ತುಂಬ ಲೋಡು, ಸೆಗಣಿ ಎಲ್ಲ ರೆಡಿ ಆಗ್ತದೆ. ಗೋವಿನಿಂದ 2 ರೀತಿ ಉಪಯೋಗ ಇದೆ. ಒಂದು, ಗೋವಿನ ಉತ್ಪನ್ನಗಳನ್ನು ರೆಡಿ ಮಾಡಿ ನಮ್ಮ ದಿನಬಳಕೆ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವಂಥದ್ದು, ಮೌಲ್ಯವರ್ಧನೆ ಮಾಡಿ. ಎರಡನೇದಾಗಿ ಕೃಷಿಗೆ ಉಪಯೋಗಿಸುವಂಥದ್ದು. ಈ ಗೋಶಾಲೆಯಿಂದ ಕೃಷಿಕರಿಗೆ, ಇಲ್ಲಿ ಸುತ್ತಮುತ್ತದವರಿಗೆ ಏನೇನು ಬೆನಿಫಿಟ್ಸ್ಗಳು ಸಿಗ್ತದೆ, ಏನೇನು ಲಾಭಗಳು ಸಿಗ್ತದೆ, ಏನಾದರೂ ಪ್ರಾಡಕ್ಟ್ಗಳನ್ನು ನೀವು ಸಿದ್ಧ ಮಾಡ್ತೀರಾ? ನಾವು ಪ್ರಮುಖವಾಗಿ ನಮ್ಮಲ್ಲಿ ಒಂದು ಡೈರಿ ಉದ್ಯಮ ಅಂತ ಹೇಳ್ಬೋದು. ನಾವೊಂದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದೊಂದು ಡೈರಿ ಅಲ್ಲದೆ ಗೋಶಾಲೆ ಆದ್ರಿಂದ, ಅನಾಥ ಹಸುಗಳೆಲ್ಲ ಆದ್ರಿಂದ ನಾವು ಸ್ವಲ್ಪ ಹಾಲನ್ನು ನಮಗೆ ಕೊಡ್ಲಿಕ್ಕೆ ಸಿಗ್ತದೆ. ಅದು ಅಲ್ಲದೆ ಯಾವುದೇ ಒಂದು ಗೋಶಾಲೆಯಲ್ಲಿ ಉತ್ಪನ್ನ ಆಗುವಂಥದ್ದು ಅಂತ ಹೇಳಿದ್ರೆ ಸೆಗಣಿ ಅಥವಾ ಈ ಗೋಮೂತ್ರ ಮತ್ತು ಗೋಮಯ. ಇದನ್ನು ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ, ಇಷ್ಟವರೆಗೆ ನಾವು ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಸಂಗ್ರಹಿಸಿ ಸುತ್ತಮುತ್ತಲಿನ ಕೃಷಿಕರಿಗೆ ಕೊಡ್ತಿದ್ದೆವು. ಆದ್ರೆ ಅದರ ಒಂದು ಮೌಲ್ಯವರ್ಧನ ಮಾಡಿ ನಾವೀಗ ಕೊಡುವಂತ ಕೆಲಸವನ್ನು ನಾವು ಈಗ ಪ್ರಾರಂಭಿಸಿದ್ದೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಸಗಣಿಯನ್ನು, ಉತ್ತಮವಾದ ಸಗಣಿಯನ್ನು ಬಿಸಿಲಿಗೆ ಹಾಕದೆ ಅದನ್ನು ನೆರಳಿನಲ್ಲಿ ಒಣಗಿಸಿ ಅದರ ಮೇಲೆ ಹರಳಿ ಹಿಂಡಿ, ಹೊಂಗೆ ಹಿಂಡಿ ಮತ್ತು ನೆಲಕಡಲೆ ಹಿಂಡಿ ಅದನ್ನು ಸದ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಆಮೇಲೆ ಅದಕ್ಕೆ ಈ ರೀತಿಯಾಗಿ ಅದೊಂದು ಗೊಬ್ಬರದ ರೂಪದಲ್ಲಿ ಸಿಗ್ತದೆ. ಸಾವಯವ ಸಂಪೂರ್ಣವಾಗಿ ಹುಡಿ ಗೊಬ್ಬರವಾಗ್ತದೆ. ಈ ಸಾವಯವ ಗೊಬ್ಬರದಿಂದ ನಮಗೆ ಮೌಲ್ಯವರ್ಧಿತವಾಗ್ತದೆ. ಇದನ್ನು ನಾವು ಕೃಷಿಕರು ತೆಗೆದುಕೊಂಡು ಹೋಗಿ ಡೈರೆಕ್ಟ್ ಆಗಿ ನಮ್ಮ ಕೃಷಿ ಭೂಮಿಗೆ ಮತ್ತು ಯಾವುದೇ ಅಡಿಕೆ ತೋಟಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ. ಇದು ಎಷ್ಟು ಇದೆ? ಇದಕ್ಕೆ ಗೋಣಿಗೆ ರೇಟ್ ಎಷ್ಟಿದೆ? ಕೆಜಿಗೆ 12 ರೂಪಾಯಿ ಅಂತೆ ನಾವೀಗ ಅದನ್ನು ಮಾರಾಟ ಮಾಡ್ತಾ ಇದ್ದೇವೆ. ಮತ್ತೆ ಅರ್ಕ ಏನೋ ಮಾಡ್ತೀರಿ ಅಂತ ಹೇಳಿ ಕೇಳಿದ್ದೆ. ನಾವೊಂದು ಗೋ ಅರ್ಕ ಅಂತ ಮಾಡ್ತಿದ್ದೇವೆ. ಇದನ್ನು ಈ ಗೋ ಅರ್ಕ ಅಂತ ಹೇಳಿದ್ರೆ ನಾವು ಇದನ್ನು ಸಂಪೂರ್ಣವಾಗಿ ದೇಶಿ ತಳಿಗಳಿಂದಲೇ ಮಾಡಿರುವಂತದ್ದು. ಬೈಫರ್ಕೇಟ್ ಮಾಡ್ತೀರಿ ಅದನ್ನು? ಹೌದೌದು. ನಮ್ಮಲ್ಲಿ ನೀವು ಈಗ ನೋಡಿರ್ಬೋದು, ನಮ್ಮಲ್ಲಿ ದೇಶಿ ತಳಿಗಳಿಗೆ ಅಂತ ಸಪರೇಟ್ ಆಗಿ ಒಂದು ಹಟ್ಟಿದೆ. ಆ ಹಟ್ಟಿಯಿಂದ ಸಂಗ್ರಹಿಸಿದಂತ ಗೋಮೂತ್ರದಿಂದ ಈ ಗೋ ಅರ್ಕವನ್ನು ನಾವು ತಯಾರಿಸ್ತೇವೆ. ಈ ಗೋ ಅರ್ಕ ಆಯುರ್ವೇದಿಕ್ ಡಾಕ್ಟರ್ಗಳು ಕೆಲವು ತಮ್ಮ ರೋಗಿಗಳಿಗೆ ಇದನ್ನು ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ. ಕೆಲವರು ಅನುದಿನವೂ ಗೋ ಅರ್ಕವನ್ನು ತೆಗೆದುಕೊಳ್ಳುವಂತ ಒಂದು ಪರಿಪಾಠವನ್ನು ಇಟ್ಕೊಂಡಿರ್ತಾರೆ.
ಇದು ಅಲ್ಲದೆ ನಮಗೆ ದೇಶೀಯ ತಳಿಯ ಗೋವಿನಿಂದ ನಾವಿಲ್ಲಿ ವಿಭೂತಿಯನ್ನು ತಯಾರಿಸಿರ್ತೇವೆ. ಇದಕ್ಕೆ ನಾವೀಗ ಹೆಚ್ಚಾಗಿ ಮಾರ್ಕೆಟ್ ಮಾಡಲಿಕ್ಕೆ ಪ್ರಾರಂಭಿಸಲಿಲ್ಲ, ಯಾಕಂತ ಹೇಳಿದರೆ ಆದದನ್ನೆಲ್ಲ ನಾವು ಸೆಲೆಕ್ಟ್ ಶುದ್ಧಾಚಾರ ಇರುವವರಿಗೆಲ್ಲ ಈಗ ಕೊಡ್ತಾ ಇದ್ದೇವೆ. ಇನ್ನು ಕೆಮಿಕಲ್ ರಹಿತವಾದ ಶುದ್ಧವಾದ ಈ ವಿಭೂತಿಯನ್ನು ಮಾರ್ಕೆಟ್ಗೆ ಬಿಡಬೇಕು ಅಂತ ನಾವು ಈಗ ಆಲೋಚಿಸ್ತಾ ಮುಂದಿನ ಸಲಕ್ಕೆ ಶಬರಿಮಲೆ ಸೀಸನ್ ಪ್ರಾರಂಭ ಆಗಬೇಕಾದ್ರೆ ಮಾಡ್ಬೋದೇನೋ ಅಲ್ಲ? ಮಾಡ್ಬೋದು. ನಮ್ಮ ತಾಲೂಕಿನ ಜನರಿಗೆ ಒಂದು ಹೊಸ ಪ್ರಯೋಗ ಮಾಡಬಹುದು. ಶಬರಿಮಲೆ ಸ್ವಾಮಿಗಳಿಗೆ ಇದರ ಉಪಯೋಗ ಹೆಚ್ಚಿರುವಂತದ್ದು ಶಬರಿಮಲೆ ಸ್ವಾಮಿಗಳಿಗೆ. ನಾವು ಈ ಟ್ಯಾಂಕಿನಲ್ಲಿ ಹಾಕ್ತೇವೆ. ಇದರಿಂದಾಗಿ ನಾವು ಈ ಗೋಬರ್ ಗ್ಯಾಸ್ ಉತ್ಪನ್ನ ಈ ಡ್ರಮ್ ಇದೆ ಏನಿದೆ ಅದರೊಳಗೆ ಗೋಬರ್ ಗ್ಯಾಸ್ ಇದೆ. ಈ ಗೋಬರ್ ಗ್ಯಾಸ್ ಅಂತ ಹೇಳುವಂಥದ್ದು ನಮ್ಮ ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಕ್ವಾರ್ಟರ್ಸ್ ಗಳಿಗೆಲ್ಲ ಅಡಿಗೆ ಮಾಡ್ಲಿಕ್ಕೆ ಯಥೇಚ್ಛವಾಗಿ ನಾವು ಗೋಬರ್ ಗ್ಯಾಸ್ ಅನ್ನು ಉಪಯೋಗಿಸ್ತೇವೆ. ಇದು ಅಲ್ಲದೆ ಅರ್ಕ ಮಾಡ್ಲಿಕ್ಕೂ ಈ ಗೋಬರ್ ಗ್ಯಾಸ್ ಅನ್ನು ನಾವು ಬಳಸ್ತೇವೆ. ಗೋಬರ್ ಗ್ಯಾಸ್ ಆದ ಬಳಿಕ ಉಳಿದ ಈ ಸಗಣಿಯ ಅಂಶ ಯಾವ್ದಿದೆ ಅದು ಸ್ಲರಿಯ ರೂಪದಲ್ಲಿ ಕೆಳಗಿನ ಟ್ಯಾಂಕ್ ಅಲ್ಲಿ ಕಲೆಕ್ಷನ್ ಆಗ್ತದೆ. ಆ ಸ್ಲರಿಯನ್ನು ನಾವು ನಮ್ಮ ಹುಲ್ಲು ಬೆಳೆಸಿದ ಹುಲ್ಲುಗಳಿಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹುಲ್ಲುಗಳ ಬೆಳವಣಿಗೆ ಅತ್ಯಂತ ಉತ್ತಮವಾಗಿ ಆಗ್ತದೆ. ಅದು ಅಲ್ಲದೆ ಪ್ರಾಯೋಗಿಕವಾಗಿ ನಾವು ಒಂದು ಸಲ 80,000 ಲೀಟರ್ನ ನಮ್ಮ ಹತ್ರ ಸ್ಲರಿ ಟ್ಯಾಂಕ್ ಇದೆ. ಆದ್ರಿಂದ ನಾವು ಪ್ರಾಯೋಗಿಕವಾಗಿ ಟ್ಯಾಂಕರ್ನ ಮೂಲಕ ಸುತ್ತಮುತ್ತಲಿನ ಒಂದು ತೋಟಗಳಿಗೆ, ಅಡಿಕೆ ತೋಟಗಳಿಗೆ ಆ ಸ್ಲರಿಯನ್ನು ಬುಡಕ್ಕೆ ಹಿಡಿಯುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಟ್ಯಾಂಕರಿಗೆ ನಾವು 11,000 ರೂಪಾಯಿ ಅಂತ ಒಂದು ನಿಶ್ಚಯ ಮಾಡಿದ್ದೇವೆ. ಹಾಗಾಗಿ ಅದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿ ಈಗ ನಮ್ಮದೇ ಒಂದು ಟ್ಯಾಂಕರ್ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದಾದ್ರೆ ನಮಗೆ ಆ ಸ್ಲರಿಯಿಂದಲೂ ಇದು ಸ್ಲರಿ ಶಾಕ್ ಗೆ ಭಾರಿ ದೊಡ್ಡದೊಂದು ಬಾವಿ ಮಾಡಿದ್ರಲ್ಲ, 80,000 ಲೀಟರ್ 80,000 ಲೀಟರ್ ಅದ್ರಲ್ಲಿ ಹಿಡಿತದಲ್ಲ. ಇದನ್ನು ಮಿಕ್ಸ್ ಮಾಡೋದಲ್ಲ? ಹೌದು. ಇದಕ್ಕೆ ಈ ಸಗಣಿಗೆ ನೀರನ್ನು ಹಾಕಿ ಯಥೇಚ್ಛವಾಗಿ ನೀರನ್ನು ಹಾಕಿ ಅದನ್ನು ಸರಿಯಾಗಿ ಮಿಶ್ರ ಮಾಡಿ ಒಳಗೆ ಇದು ಗ್ಯಾಸ್ ಉತ್ಪತ್ತಿ ಆಗ್ತದೆ ಈ ಡ್ರಮ್ಮಿನೊಳಗೆ. ಇದು ನಮಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಇಡೀ ಗೋಶಾಲೆಗೆ ಅಡಿಗೆಗೆ ಬೇಕಾದಷ್ಟು ಗ್ಯಾಸ್ ಅನ್ನು. ಇಷ್ಟು ದೊಡ್ಡ ಗೋಶಾಲೆಗೆ ಅಲ್ಲಿಂದ ಬರುವುದೇ ಕಷ್ಟ, ಅಂಥದ್ರಲ್ಲಿ ಈ ದಟ್ಟ ಕಾಡಿನ ಮಧ್ಯದಲ್ಲಿ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟ್ರೆ, ಅದು ಸಾಮಾನ್ಯ ಕೆಲಸ ಅಲ್ಲ. ಹೇಗೆ ಅನ್ನಿಸ್ತದೆ ಇವರೆಲ್ಲ ಕೆಲಸದ ಬಗ್ಗೆ? ಅದೇ, ಇದು ಈ ಗೋಶಾಲೆ ಅಂತ ಹೇಳುವಂಥ ಒಂದು ದೊಡ್ಡ ಯಜ್ಞಲಾಗಿ ಇದನ್ನು ಒಬ್ಬರಿಂದ ಮಾಡುವಂಥದ್ದಲ್ಲ. ಇಲ್ಲಿ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಕುಮಾರ್ ಅಗರ್ತ್ ಅವರು ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾರೆ. ನಮ್ಮ ಟ್ರಸ್ಟ್ಗಳು ಅವರ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ಪ್ರಮುಖವಾಗಿ ನಮ್ಮ ಪಶುವೈದ್ಯಕೀಯ ಪರಿವೀಕ್ಷಕರಾದ ಕೀರ್ತಿರಾಜ್ ಇದ್ದಾರೆ ಇಲ್ಲಿ. ಅವರು ಅನುದಿನವೂ ಇದರ ಆರೋಗ್ಯ ಸಂರಕ್ಷಣೆ ಮತ್ತು ಕೆಲಸದವರ ಮೇಲುಸ್ತುವಾರಿ, ಅವರ ಹಾಜರಾತಿ ಇದನ್ನೆಲ್ಲ ನಮಗೆ ಮಾಡಿ ಬಹಳಷ್ಟು ಸಹಕಾರವನ್ನು ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಸಿಬ್ಬಂದಿ ವರ್ಗ ಅವರು ತಮ್ಮ ಮನೆಯ ಒಂದು ಸ್ವಂತ ನಮ್ಮ ಮನೆಯ ಕುಟುಂಬದ ಸದಸ್ಯರಂತೆ ಇಲ್ಲಿ ಅವರು ದುಡಿತಾ ಇದ್ದಾರೆ. ಅವರಿಗೆ ಗೋ ಸೇವೆ ಅಂತ ಹೇಳುವಂಥದ್ದು ಅದರಿಂದಾಗಿ ಸಂತೋಷ ಕಾಣುವಂಥ ಸಿಬ್ಬಂದಿ ವರ್ಗದವರೇ ನಮ್ಮಲ್ಲಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಮ್ಮ ಈ ಗೋಶಾಲೆ ಒಂದು ಉತ್ತಮವಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಸ್ವಲ್ಪ ಸಿಬ್ಬಂದಿ ವರ್ಗದವ್ರು ನಾನು ಪರಿಚಯ ಮಾಡಿಸ್ತೇನೆ. ನಿಮ್ಮ ಹೆಸರು? ಹನುಮಂತ್ ಸರ್. ಹನುಮಂತ್, ಯಾವ ಜಿಲ್ಲೆ? ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಸರ್. ನೋಡಿ, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿಂದ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ, ಧರ್ಮಸ್ಥಳದ ಪಕ್ಕದಲ್ಲಿರುವಂತಹ ನಂದಗೋಕುಲ ಗೋಶಾಲೆ. ನಿಮ್ಮ ಹೆಸರು ಸರ್? ಮಂಜುನಾಥ್. ನಿಮ್ದು ಮುಂಡರಗಿ. ಏನ್ ಅನ್ಸುತ್ತೆ ಗೋಶಾಲೆ ಬಗ್ಗೆ? ಚಲೋ ಆಯ್ತು, ಖುಷಿ ಆಗುತ್ತೆ ಕೆಲಸ ಮಾಡಕ್ಕೆ. ನಿಮ್ಮೂರಲ್ಲಿ ಗೋವಿತ್ತ ಮನೆಯಲ್ಲಿ ನೋಡ್ಕೊಂಡು ಅಭ್ಯಾಸ ಇದೆ? ಒಂಜೆರಡು ತಿಂಗಳು ಬೆಲೆ ಅಂತಲ್ಲ ಕಲ್ಲುಗುಡ್ಡೆ ನುಜ್ಜುವಾಯ್ತಲ್ಲ ಬೋರುಂದ ನಮ್ಮೂಲು ಇದು ಬೆನ್ನಾಗ ದಾಲ ಜನ್ನ ಬಗ್ಗೆ ಇಟ್ಟು ಬಂಡ ಈ ಎಂಕಲ 10 ರೂಪಾಯಿ ಜೋಕುಲೆಕ 1 ರೂಪಾಯಿ ಜೋಕುಲೆಕ ಸಾಧನೆ ಮಾತಲ್ಲ ವಾ ಬಾಗಿಟ್ಲ ರೈಟ್ ಅವ್ರ ಅನುಕೂಲ ಬಾಗಿಟ್ಟು ಎಂಕ ದಾಲ ಎಂಕಲ ತೊಂದರೆ ಅಂತ ಈ ಗೋ ಸಾಕ್ರಿ ಎಂಕಲ ಸೇವೆ ಮಾಡ್ತದೆ ಎಂಕಲ ಬೇರೆ ಮಾಡ್ತದೆ 5 ಗಂಟೆಲ್ಲ ಒಂದು ಬೇರೆ ಮಾಡ್ತದೆ. ಸರಿ, ಖುಷಿ ಆಪು ಬೇತಗುಡಿ ಬೇಲೆ ಒಬ್ಬನ ಇರಲಿಲ್ಲ ಮುಂದೆ ಬಾರಿ ವ್ಯತ್ಯಾಸ ಉಂಟು. ಬೇತ ಕೊಡ್ತು ಬೇರೆ ಇರ್ತಿಲ್ಲ ಎಂಕಲ ದಾರಿ ಸಂತೋಷ ಬಂಡ ಒಂದು ದಿನ ಸಾಕ್ರಿ ಮಾತ್ರ ಪುಣ್ಯ ಆಯ್ಕೊಂಡು ದೇವರ ದೇವಸ್ಥಾನ ಗೋಸಾಲ ಒಂಜೆ ಲೆಕ್ಕ ಸರಿಯಾಗಿ ನೋಡಿ. ಎಷ್ಟೋ ಜನರಿಗೆ ನಮಗೆ ನಾವು ತುಂಬಾ ಮಾತಾಡ್ತೇವೆ, ಆದ್ರೆ ಒಬ್ರು ಸಾಮಾನ್ಯ ವ್ಯಕ್ತಿ ಎಷ್ಟು ಅದನ್ನು ಗೋವಿನ ಒಂದು ಹಾರ್ಟಿಗೆ ಇಟ್ಕೊಂಡಿದ್ದಾರೆ ಅಂತ. ಅಮ್ಮ ಇರ್ನ ಬುದಾರೆ ಪ್ರೇಮ ಇರ್ಲ ಒಂಜೆರಡು ತಿಂಗಳು ಬೆಲೆ ಅಂತ ಇರ್ಲ ಸುಂದರ ಅಕ್ಕ ರಡ್ಡು ಬೆಲೆ ಅಂತ ಅಡಿಗೆ ಪುರ ಮಲ್ತು ಪುರ ನಿಗ್ಲಿಗೆ ಸಾಕಾಣದ ಹಾಪಲಿ ರಡ್ಡ ಸುರುಜಿ ಮುಲು ಬೆಂದು ಬೆಂದು ರಾತ್ರಿ ಅರ್ಧಂಜಿ ಪಗೇಲಂದಿಜ್ಜಿ ನೆಮ್ಮದಿ ಖುಷಿ ಉಂಟು. ಪೆತ್ತಲ ದೊಡ್ಡ ಕಾಂಟ್ಯಾಕ್ಟ್ ಉಂಟು ನಿಕ್ಲ ಪರಿಚಯ ಉಂಟು ಪೆತ್ತಲಿಗೆ ಪೆತ್ತದ ಬರಿಗೆ ಹೋಗಿ ಗೊತ್ತಾಪಣ ಪೆತ್ತಲಿಗೆ ಒಯ್ಕಂಡ ಪೆತ್ತಲಿಗೆ ಬುದರ್ದಿದ್ದಾರೆ ದಯಮಾಡಿ ಅಂದ ಅವು ಗುರುತದಿಕ್ಕೊಂಡು ಮನದಾನಿ ಅಂದ ನೋಡಿ. 200 ಗೋವುಗಳ ಮಧ್ಯದಲ್ಲಿ ಹೆಸರಿಟ್ಟು ಅದನ್ನು ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಡಾಕ್ಟರ್ ದೊಡ್ಡ ವಿಚಾರ ಅದು, ಹೌದಲ್ಲ? ಅದು ಮತ್ತೆ ಇವರಿಗೆ ಕನ್ಫ್ಯೂಸ್ ಆಗೋದಿಲ್ಲ ನೋಡಿ, ಕನ್ಫ್ಯೂಸ್ ಆಗುದಕ್ಕೆ ಅಥವಾ ಎಲ್ಲಿ ಕಂಜಿ ಪಡ ಕುದರ್ತಿ ಇರ್ತಾರೆ ಕೂಡ ಹಂಚಿದ ಕಂಜಿ ಬತ್ತಿ ಹೂವು ಕಂಜಿ ಜೋಕ್ಲೆಗೆ ನಿಗ್ಲೆ ಖುಷಿ ಆಪ್ನ ಗೌಡ ಎತ್ತಲ 10 ವರ ಕಂಜಿಲೇನು ಬರ
ಜೋಕ್ಲು ಇತ್ತು ನಡೆ ಬರ್ತಾರೆ ಕಂಜಿಲ್ ಪುರ ಜೋಕ್ಲು ಒಲ್ಕುಲು ಒಂದು ಇಪ್ಪೇರು ಅಡೆ ಬರ್ತಾರೆ ಹನ್ನೆರಡು ಎಕರೆ ಇದೆ. ಮುಂದಕ್ಕೆ ಏನಾದರೂ ಯೋಜನೆ ಇದೆ ವಿಶೇಷವಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು? ವಿಶೇಷವಾಗಿ ಬಂದವರಿಗೆ, ಯಾಕಂದ್ರೆ ಇಲ್ಲಿ ತುಂಬಾ ಜನರು ವೀಕ್ಷಕರು ಇರ್ತಾರೆ, ಅವರಿಗೆ ಬರಬೇಕು ಅಂತ ಇರ್ತದೆ. ಯಾಕಂದ್ರೆ ಧರ್ಮಸ್ಥಳಕ್ಕೆ ಮಾಮೂಲಿ ಬರೋರಿದ್ದಾರೆ, ಬರೋ ದಾರಿಲಿ ಒಂದ್ಸಲ ನುಗ್ಗಿ ಹೋಗ್ಬೇಕು ಅಂತ ಇರ್ತದೆ. ಅವ್ರಿಗೆ ಏನಾದರೂ ಇಲ್ಲಿ ವ್ಯವಸ್ಥೆ ಈಗ ನಮ್ಮ ಧ್ಯಾನ ಮಂದಿರ ಇಂಥದ್ದು ಏನಾದ್ರು ಮಾಡಬೇಕು ಅಂತ ಇದೆ. ನಮ್ಮ ಶಾಸಕರ ಮುತುವರ್ಜಿಯಲ್ಲಿ ಅವರ ಒಂದು ಅಭಿಪ್ರಾಯದಂತೆ ಈಗ ಇವತ್ತೇ ಒಂದು ಮೀಟಿಂಗ್ ಅನ್ನು ಕರೆದಿದ್ದೇವೆ ನಾವು. ಮತ್ತು ನಮ್ಮ ತಾಲೂಕಿನ ಪ್ರಸಿದ್ಧ ಉದ್ಯಮಿಗಳಾದ ಶಶಿಧರ್ ಶೆಟ್ಟಿ ಬರೋಡ ಇವರಿಬ್ರು ತಮ್ಮ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ಒಂದು ಕಲ್ಪನೆ ಇದೆ, ಇಲ್ಲಿ ಒಂದು ಉತ್ತಮವಾದ ಪ್ರವಾಸಿ ತಾಣ ಆಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಒಂದು ಪ್ರವಾಸಿ ತಾಣದ ಹಾಗೆ ಮತ್ತು ಒಂದು ದಿನವನ್ನು ಇಲ್ಲಿ ಕಳೆಯುವ ಹಾಗೆ ಒಂದು ಧ್ಯಾನ ಮಂದಿರ ಮತ್ತು ಅದು ಅಲ್ಲದೆ ಒಂದು ರೆಸಾರ್ಟ್ಗಳು ಆ ರೀತಿ ಒಂದು ಮಾಡುವಂತ ಒಂದು ವ್ಯವಸ್ಥೆ ಇದೆ. ಪ್ರಕೃತಿಯ ಮಧ್ಯದಲ್ಲಿ 1-2 ದಿನಗಳನ್ನು ಕಳೆಯುವಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ರೆ ಧರ್ಮಸ್ಥಳಕ್ಕೆ ಬರುವಂತಹ ಬಹಳಷ್ಟು ಪ್ರಯಾಣಿಕರಿಗೆ ಮತ್ತು ಯಾತ್ರಾರ್ಥಿಗಳ ಅನುಕೂಲ ಆಗ್ಬೋದು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಒಂದು ಸಾತ್ವಿಕ ವ್ಯವಸ್ಥೆ, ಒಂದು ಧ್ಯಾನ ಮಾಡಬಹುದು, ಒಂದು ಕಾಡು, ಒಳ್ಳೆ ಒಂದು ಗಾಳಿ, ವಾಕಿಂಗ್ ಮಾಡಬಹುದು, ಇದೆಲ್ಲ ಮಾಡ್ಬೋದಲ್ಲ. ನಾಡಿದ್ದು ಗೋನಂದಾರತಿ ಇದೆ. ನಿಜವಾಗ್ಲೂ ಜೀವನದಲ್ಲಿ ಒಂದ್ಸಲ ನೋಡಬೇಕಾದಂಥ ಗೋನಂದಾರತಿ. ಯಾಕಂದ್ರೆ ನಾವು ಗಂಗಾರತಿಯನ್ನು ನೋಡಿರ್ತೀವಿ, ತುಂಗಾರತಿಯನ್ನು ನೋಡಿರ್ತೀವಿ, ಅಷ್ಟು ಎಕ್ಸೈಟ್ಮೆಂಟ್ ಆಗಿರುವಂಥದ್ದು. ಕಳೆದ ಸಲ ಬಂದಿದೆ, ನಮ್ಮನ್ನು ನಾವೇ ಮರೆತು ಹೋಗ್ತೇವೆ ಆ ಗೋವಿನ ಮಧ್ಯದಲ್ಲಿ ಆರತಿ ಮಾಡುವಂಥದ್ದನ್ನು. ಒಂದು ಸಲ ಸಮಯ ಮಾಡ್ಕೊಳ್ಳಿ, ಆ ಕಾರ್ಯಕ್ರಮಕ್ಕೆ ಬನ್ನಿ. ಅದರೊಟ್ಟಿಗೆ ಇವರೆಲ್ಲರಿಗೂ ಕೂಡ ನಿಮ್ಮದೊಂದು ಕೃತಜ್ಞತೆ ಇರಲಿ, ನಿಮ್ಮದೊಂದು ಸಹಕಾರ ಇರಲಿ ಗೋಶಾಲೆಗೆ. ಯಾಕಂದರೆ ಒಂದು ಗೋವಿಗೆ ನಾವೇನಾದರೂ ಸಹಾಯ ಮಾಡೋದು ಅಂತ ಹೇಳಿದ್ರೆ ಅದೊಂದು ದೇವರ ಕೆಲಸ, ಒಂದು ಯಜ್ಞ ರೀತಿಯಲ್ಲಿ. ನಾವೆಲ್ಲರೂ ಕೂಡ ಮತ್ತೆ ಭೇಟಿಯಾಗುವ, ಮತ್ತೆ ಈ ಜೊತೆ ಸಂಬಂಧವನ್ನು ಬೆಳೆಸುವ, ಈ ರೀತಿ ವಿಶೇಷ ಆಗಿರುವಂಥ ವಿಡಿಯೋಗಳು ಮತ್ತೆ ಮತ್ತೆ ಬರ್ತಾ ಇರ್ತದೆ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಭಾರತ ಸಂಸ್ಕೃತಿ ಬಗ್ಗೆ ನೀವೇನೋ ತಿಳ್ಕೊಂಡಿಲ್ಲ, ಏನೋ ಮಿಸ್ ಮಾಡಿದ್ರಿ ಅಂತೇಳಿ ಅರ್ಥ. ಮತ್ತೊಂದು ಬಾರಿ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ, ಮತ್ತೊಂದು ಸಲ ಗೋ ಮಾತಾ ಕಿ ಜೈ, ಇನ್ನೊಂದ್ಸಲ ಜೋರಾಗಿ ಹೇಳಿ ಗೋ ಮಾತಾ ಕಿ ಜೈ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್.